ಈಗ ಎಸ್ ಐ ಟಿಯಲ್ಲಿ ನಿಮಗೆ ವಿಚಾರಣೆ ಪ್ರಶ್ನೆಗಳು ಮಾಡಬೇಕಾದ್ರೆ ರೆಕಾರ್ಡ್ ಮಾಡ್ತಾ ಇರಲಿಲ್ಲ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇರಲಿಲ್ಲ. ನೀವು ಪ್ರಶ್ನೆ ಮಾಡ್ಬೋದಿತ್ತು, ಯಾಕೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇಲ್ಲ ಅಂತೇಳಿ? ಸರಿ, ಫಸ್ಟು ರೆಕಾರ್ಡ್ ಮಾಡಿ ಮುಗಿಸಿದ ಮೇಲೆ ನನಗೆ ಇವರೆಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ನನಗೆ ಅನಿಸೋಕೆ ಸ್ಟಾರ್ಟ್ ಆಯಿತು, ಇವ್ರು ಏನೋ ಒಂದು ಟ್ರೈ ಮಾಡ್ತಿದ್ದಾರೆ ನನಗೆ ಏನೋ ಕನ್ವಿನ್ಸ್ ಮಾಡೋಕ್ಕೆ ಅಥವಾ ಇನ್ನೊಂದು ಅಂತ ಹೇಳಿ. ಸರ್, ನಾನು ಒಬ್ಬಳೇ ಅಲ್ಲ, ನಾನು 3 days ನಾನು ಅಲ್ಲಿ ಹೋಗಿದ್ದೀನಿ. ನೀವಿವಾಗ ವಿಡಿಯೋ ಎಲ್ಲ ಇದು ಮಾಡಿದ್ದೀರಾ ಅನ್ಕೋತೀನಿ. ಇಂಟ್ರೋಗೇಷನಲ್ಲಿ ಇದ್ದಾಗ ನಾನು ಆ ಥರ ಎಲ್ಲ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನೀವು ಆ ಥರ ಎಲ್ಲ ವಿಡಿಯೋ ಮಾಡಿಸಿದ್ರಿ ಅಲ್ಲ ಸರ್. ಈಗ ನಾನು ಆಗ ಯಾಕೆ ಹಂಗೆ ಅನಿಸಿದ್ದು ಅಂದರೆ, ಕೆಲವ್ರು ಅಳ್ತಾನೂ ಇದ್ದವ್ರು ಇದ್ದಾರೆ ಅಲ್ಲಿ. ಆ ಆರೋಪಿ ಸುತ್ತ ವರ್ಕ್ ಮಾಡ್ತಿದ್ದವರು ಎಸ್ ಐ ಟಿಲಿ ಪದೇ ಪದೇ ಕರೀತಾ ಇದ್ದಿದ್ದರಿಂದ ಕೆಲವ್ರು ಅಳ್ತಾ ಇದ್ದಿದ್ದನ್ನು ನಾನು ನೋಡಿದ್ದೀನಿ ಸರ್. ಒಂದು ನಿಮಿಷ ಬರ್ತೇನೆ ಸುನಿಲ್ ಸರ್. ಈಗ ಅಕ್ಷತಾ ಅವ್ರು ಮಾತಾಡೋದನ್ನ ಗಮನಿಸಿದ್ರಿ, ನಿಮ್ಗೇನು ಅನ್ಸುತ್ತೆ? ಇದು ನೋಡಿ, ಅವರು ಅಳ್ತಾ ಇದ್ರು, ನಮಗೆ ಪದೇ ಪದೇ ರೆಕಾರ್ಡನ್ನು ಆಫ್ ಮಾಡಿ ಆಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು, ಒಂದೇ ಪ್ರಶ್ನೆಯನ್ನು 10 ಬಾರಿ ಕೇಳ್ತಾ ಇದ್ರು ಅಂತೇಳಿ. ಇದು ಆಕೆ ಈಗ ನ್ಯಾಯಕ್ಕೋಸ್ಕರ ನನಗೆ ಹೋರಾಡಬೇಕು ಅಂತೇಳಿ ಅವರೊಂದು ಪ್ರಶ್ನೆ ಮಾಡಿದ್ರು. ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಎಸ್ ಐ ಟಿ ಮಾಡಬೇಕು ಅಂತೇಳಿ. ಆದರೆ ಇಲ್ಲಿ ಏನು ತಪ್ಪು ಮಾಡಿದವ್ರನ್ನ ಪದೇ ಪದೇ ಇಂಟ್ರಾಗೇಷನ್ಗೆ ಕರೆದು ಈ ರೀತಿಯಾಗಿ ಹಿಂಸೆ ಕೊಡ್ತಾರೆ. ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ ನೀವು? ನೋಡಿ, ಅದು ಸ್ಪಷ್ಟವಾದಂಥ ಕಾನೂನಿನ ಉಲ್ಲಂಘನೆ. ಅದರಿಂದ ಶುರು ಮಾಡ್ತೀನಿ ನಾನು. ಎರಡನೇದು, ಈಗ ಇವ್ರನ್ನ ಯಾವ ಆಯಾಮದಲ್ಲಿ ಎಸ್ ಐ ಟಿ ಕರೀತಾರೆ ಅದನ್ನು ನೋಡಬೇಕಾಗ್ತದೆ. ಇವ್ರನ್ನ ಆರೋಪಿ ಸ್ಥಾನದಲ್ಲಿ ಏನು ಕರೆದಿಲ್ಲ ಮೋಸ್ಟ್ಲಿ ಎಸ್ ಐ ಟಿನವರು. ಅವ್ರೇನು ಮಾಡಿದ್ದಾರೆ, ಆರೋಪಿ ಯಾರಿದ್ದಾರೋ ಅವ್ರ ಸುತ್ತಮುತ್ತ ಇರೋರು ಇರಲ್ಲ. ಹಾಗಾಗಿ ಇವ್ರ ಕಡೆಯಿಂದ ಅತಿ ಹೆಚ್ಚು ಇನ್ಫಾರ್ಮೇಷನ್ ಸಿಗಬಹುದು. ಮತ್ತು ಅವರು ಆರೋಪಿ ಯಾರಿದ್ದಾರೋ ಅವರ ಚಲನವಲನ, ಯಾರ ಜೊತೆ ಹೆಚ್ಚಾಗಿ ಅವ್ರು ಇನ್ವಾಲ್ವ್ ಆಗ್ತಿದ್ರು, ಹೆಚ್ಚಾಗಿ ಯಾರನ್ನು ಮೀಟ್ ಮಾಡ್ತಿದ್ರು, ಎಲ್ಲೆಲ್ಲಿ ಹೆಚ್ಚಾಗಿ ಸೇರ್ತಿದ್ರು. ಹಾಗಾಗಿ ಇವರೆಲ್ಲ ಸುತ್ತಮುತ್ತ ಇದ್ದವರು ಅಂಥೇಳಿ ಅವರ ಕಾಲ್ ರೆಕಾರ್ಡ್ಸಲ್ಲಿ ಅತಿ ಹೆಚ್ಚು ಯಾರ್ಯಾರಿಗವರು ಕಾನ್ವರ್ಸೇಷನ್ ಮಾಡಿರ್ತಾರೋ ಅವನ್ನೆಲ್ಲ ಅನುಮಾನದ ರೀತಿಯಲ್ಲಿ ಕರೆದಿರ್ತಾರೆ. ಅದು ಕರೆದಿರೋ ತಪ್ಪಿಲ್ಲ, ತನಿಖೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ಒಬ್ಬ ತನಿಖಾಧಿಕಾರಿಯ ತನಿಖೆಯನ್ನು ಇದೇ ರೀತಿ ಮಾಡಬೇಕು ಅಂತ ಕೂಡ ಅನೇಕ ಸರಿ ನಾವು ಹೇಳೋಂಗೂ ಇಲ್ಲ, ಯಾಕಂದರೆ ಅದು ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಬಟ್ ಆ ತನಿಖೆಯನ್ನು ಮಾಡುವ ಕೂಡ ಕಾನೂನಿನ ಚೌಕಟ್ಟನ್ನು ಮೀರಬಾರ್ದು ಅಂತ ಕೂಡ ಹೇಳ್ತದೆ. ಚೌಕಟ್ಟು ಅಂದರೆ ಏನು? ಈಗ ಇವ್ರನ್ನ ಆರೋಪಿ ಸುತ್ತಮುತ್ತ ಇದ್ದರು, ಕರೆದಿದ್ದಾರೆ, ವಿಚಾರಣೆಯನ್ನು ಮಾಡ್ತಾರೆ, ಅನೇಕ ಮಹಿಳೆಯರು ಅಳ್ಕೊಂಡು ಕೂತಿದ್ದಾರೆ. ಇದೆಲ್ಲ ಏನಾಗ್ತದೆ, ಇದು ಒಂದು ಕೆಟ್ಟ ಸಂದೇಶವನ್ನು ಕಳ್ಸೋಕ್ಕೆ ಶುರು ಮಾಡ್ತದೆ. ನೀವು ಆರೋಪಿಯನ್ನು ನೀವು ಇರುವಂಥ ಸಾಕ್ಷಿ ಆಧಾರಗಳ ಅದನ್ನು ಬೇಸಿಸ್ ಮೇಲೆ ನೀವು ಚಾರ್ಜ್ ಶೀಟ್ ಫೈಲ್ ಮಾಡ್ತಿರೋ, ಅಥವಾ ಎಲ್ಲರನ್ನೂ ಕರೆಸಿ ಹೆದರಿಸಿ ಬದಲಿಸಿ ನೀವು ಹಾಕಿ ಚಾರ್ಜ್ ಶೀಟ್ ಮಾಡುವಂಥದ್ದಾದರೆ ಕೋರ್ಟಲ್ಲಿ ಹೇಗೆ ನಿಲ್ಲುತ್ತದು ನಾಳೆ ದಿವಸ? ಮತ್ತು ಎಸ್ ಐ ಟಿಲಿರೋ ಎಲ್ಲ ದಕ್ಷ ಅಧಿಕಾರಿಗಳಿದ್ದಾರೆ. ಯಾಕೆ ಈ ಥರ ಕೊನೆ ಹಂತದಲ್ಲಿ ಯಾಕೆ ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಹಂತದಲ್ಲಿ ಯಾಕೆ ದಿಕ್ಕು ತಪ್ತಾ ಇದೆ? ಮತ್ತು ಮಹಿಳೆಯರು ಅವರು ಕೂಡ ಈಗ ಪ್ರಜ್ವಲ್ ಸುತ್ತಮುತ್ತ ಕಾರ್ಯಕರ್ತರು ಅಂದಮೇಲೆ ಸಹಜವಾಗಿ ಓಡಾಡಿರ್ತಾರೆ. ಕಾಂಗ್ರೆಸ್ಸಲ್ಲಿ ಆಗ್ಬೋದು, JDS ಅಲ್ಲಿ ಆಗ್ಬೋದು, ಓಡಾಡಿರ್ತಾರೆ. ಓಡಾಡಿದ್ದವ್ರನ್ನ ನೀವು ಅವರ ಸಹಕಾರ ತೊಗೋಬೇಕು. ಅವ್ರಿಗೆ ಸುಮ್ಮನೆ ಅವ್ರಿಗೆ ಘಾಸಿ ಆಗುವಂಥ ಕ್ವಶನ್ಗಳನ್ನ ಕೇಳಕ್ಕೆ ಶುರು ಮಾಡ್ತು ಅನ್ನೋದಾದರೆ ಕಾನೂನು ನಡೆಯಲ್ಲಿ ಭಾಳಷ್ಟು ಇದು ಸಮಸ್ಯೆ ಆಗ್ತದೆ. ಅವರು ಮಹಿಳಾ ಆಯೋಗಕ್ಕೂ ಕೂಡ ಕಂಪ್ಲೇಂಟನ್ನು ಕೊಡ್ಬೋದು. ಈ ಥರ ನಮ್ಮ ಮೇಲೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ನಮ್ಮ ಮಹಿಳಾ ಆಯೋಗ ಅಥವಾ ಕೇಂದ್ರೀಯ ಮಹಿಳಾ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ಅವರು ಇಂಟರ್ಫಿಯರ್ ಆಗ್ತಾರೆ. ಮತ್ತು ಗೃಹ ಸಚಿವರನ್ನು ಕೂಡ ಭೇಟಿ ಮಾಡ್ಬೋದು ಒಂದ್ಸಲ. ಸರ್, ಈ ಥರ ನಾವು ಕಾರ್ಯಕರ್ತೆ ಮೊದಲು ಕಾಂಗ್ರೆಸ್ಸಲ್ಲಿ ಇದ್ವಿ, ಈಗ ಈ JDS ಅಲ್ಲಿ ಇದ್ದೀವಿ, ನಮ್ಮ ರೋಲ್ ಏನಿದೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಪದೇ 3 ದಿವಸ 4 ದಿವಸ ನಮ್ಮನ್ನು ಕರೆದು ಒಬ್ಬ ಆರೋಪಿ ರೀತಿ ತಾವು ತನಿಖೆ ಮಾಡಿ ನಮ್ಗೆ ಹರಾಸ್ ಮಾಡ್ತು ಅನ್ನೋದಾದರೆ ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಇದೆ ಅಂತ ಹೇಳಿ ಗೃಹ ಸಚಿವರು ಕೂಡ ಭೇಟಿ ಮಾಡಿದಾಗ ಖಂಡಿತವಾಗ್ಲೂ ಆಫೀಸರ್ಸ್ಗೆ ಸೀರಿಯಸ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಮತ್ತು ಕಾನೂನು ನಡಿ ಚೌಕಟ್ಟಲ್ಲಿ ಏನಿದೆ ಅದು ಮಾಡಲಿ. ಅದು ಮೀರಿದಾಗ ಖಂಡಿತವಾಗ್ಲೂ ಮಾಡೋದಂತ ತಪ್ಪಾಗ್ತದೆ. ಓಕೆ, ಅಕ್ಷತಾ ಅವರೇ, ಈಗ ಈ ಕಾರ್ಯಕ್ರಮ ಬಂದಾದ್ಮೇಲೆ ಮತ್ತೆ ನಿಮ್ಗೆ ಕರೆಗಳು ಬಂದಿತ್ತಾ? ಇಲ್ಲ, ಬಂದಿಲ್ಲ. ಮತ್ತೆ ಎಸ್ ಐ ಟಿಯಿಂದ ಏನೂ ಕರೆ ಬರಲಿಲ್ಲ? ಮತ್ತೊಮ್ಮೆ ಕರೆಸ್ಬೇಕು, ಬರಬೇಕು, ನೋಟಿಸ್ ಕೊಡ್ತೀವಿ, ವಿಚಾರಣೆಗೆ ಹಾಜರಾಗಬೇಕು ಅಂತರದ್ದು ಏನಾದರೂ ಆ ಥರ ಏನು ಬಂದಿಲ್ಲ ಸರ್. ನಾನು ಇನ್ನೊಂದು ಹೇಳ್ತೇನೆ, ನೀವು ಇವಾಗಲೇ ಒಂದು ವಿಡಿಯೋ ಆಲ್ರೆಡಿ ನೀವು ಅಪ್ಲೋಡ್ ಮಾಡಿ ಇದು ಮಾಡಿದ್ದೀರಲ್ಲ, ನಾನು ಅದನ್ನು ಹೇಳ್ತೀನಿ ಪದೇ. ಈಗ ನಾನೊಬ್ಳು ಮಹಿಳೆ, ನಾನು ಧೈರ್ಯವಾಗಿರ್ತೀನಿ, ಯಾವುದಕ್ಕೂ ಏನು ನೀವೇ ಎಷ್ಟೇ ಕ್ವೆಶ್ಚನ್ ಕೇಳಿದ್ರು ನಾನು ಆನ್ಸರ್ ಮಾಡುವಂಥವಳು. ಬಟ್ ಎಲ್ಲರೂ ಹಾಗೆ ಇರಲ್ಲ. ಸೊ ಹೆಣ್ಮಕ್ಳುಗಳಿಗೆ ಒಂದಷ್ಟು ಕ್ವೆಶ್ಚನ್ ಕೇಳುವಾಗ ಅವ್ರು ಹೆದರ್ಕೊಳ್ತಾರೆ. ಏನೋ ಒಂದು ಅವ್ರಿಗೆ ಹೆದರಿಕೆಯಲ್ಲಿ ಏನು ಬೇಕಿದ್ರು ಅವ್ರು ಮಾಡ್ಬೋದು. ಈ ಥರ ಅದು ಪ್ರೆಷರೈಸ್ ಆಗೋ ಥರ ನನಗೆ ಅನಿಸಿದ್ದು ಹೌದು. ಫಸ್ಟ್ ಡೇ ಅಂತೂ ನನಗೆ ತುಂಬಾ ಹೆದರಿಕೆನೂ ಆಗಿದ್ದು ಹೌದು. ಇದೇನಪ್ಪ ನಾವೇನೂ ಮಾಡ್ದಲೇ ಇದ್ದು ಈ ಥರ ಅಂತ ಹೇಳಿ ನಮಗೇನೆ ತುಂಬ ಟೆನ್ಷನ್ ಆಗಿದ್ದು ಹೌದು. ಸೊ ಆಮೇಲೆ ಬರೀ ಮಹಿಳೆ ಅಂತ ಅಲ್ಲ ಸರ್, ಅಲ್ಲಿ ಮೇಲ್ ಏನು ಅವ್ರ ಸುತ್ತ ಓಡಾಡಿದ್ದಾರೆ ಅವ್ರುಗಳು ಬಂದು ಅದೇ ಪರಿಸ್ಥಿತಿಲಿ ಇದ್ದಾರೆ ಇವತ್ತಿನ ದಿನ. ಸೊ ನಾನು ಹೇಳೋದು ಏನಂತ ಹೇಳಿದ್ರೆ, ಆರೋಪಿ ಮಾಡಿದರೆ ತಪ್ಪು ಇಲ್ಲ, ನಮಗೆ ಅದು ಕ್ವೆಶ್ಚನ್ ಇಲ್ಲ. ಬಟ್ ಆರೋಪಿ ಜೊತೆ ಇದ್ದು ಓಡಾಡಿದ್ದೀವಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಆ ಥರ ಪದೇ ನಾವು ಇನ್ವಾಲ್ವ್ ಆಗಿದ್ದೀವಿ ಅನ್ನೋ ಥರಕ್ಕೆ ಟ್ರೀಟ್ ಮಾಡಿದ್ರೆ ನಮಗೆ ಹರ್ಟ್ ಆಗುತ್ತೆ. ಅವರ ಸುತ್ತಮುತ್ತ ಓಡಾಡೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಯಾಕೆ ಅಕ್ಷತಾ ಅವರೇನೆ? ಅದೇ, ಆಮೇಲೆ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡಿದ್ದರಿಂದ
ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಫೋಟೋಗಳು ಯಾವಾಗ ಕಾರ್ಯಕ್ರಮದ ಫೋಟೋಗಳೆಲ್ಲ ನೋಡ್ತಾರೆ ಆವಾಗ ನನ್ನನ್ನು ಅಲ್ಲಿ ಕರೆಯೋಕ್ಕೆ ಮಾಡ್ತಾರೆ. ಸರ್ ನನಗೆ ಇನ್ನೂ ಒಂದು ಏನಂತ ಹೇಳಿದ್ರೆ ಕಾಂಟ್ಯಾಕ್ಟಲ್ಲಿ ಫಸ್ಟ್ ಇದ್ದೆ ಅಂತ ಅಥವಾ ಈ ಕಾಲ್ ಲಿಸ್ಟಲ್ಲಿ ನಾನು ಫಸ್ಟ್ ಇದ್ದೆ ಅಂತ ಆ ಥರ ಏನಾದರೂ ಕರೆದ್ರೇನೂ ಕೂಡ ನಾನು ಕೇಳೋದು ಫಸ್ಟೇ ಕರಿಬೋದಿತ್ತಲ್ಲ, ಈಗ ಯಾಕೆ ಕರಿತಾ ಇದ್ದಾರೆ? ಆಮೇಲೆ ನಾನು ಸ್ವಲ್ಪ ಹಾಸನ್ ಡಿಸ್ಟಿಕಲ್ಲಿ ನಾನು ಸ್ವಲ್ಪ ಎಲ್ಲದಕ್ಕೂ ಕ್ವೆಶನ್ ಮಾಡಿರೋಳೆ. ಇತ್ತೀಚೆಗೆ ನನಗೂ ಒಂದು ಕಾಂಗ್ರೆಸ್ ಡಿಫೀಟೆಡ್ ಕ್ಯಾಂಡಿಡೇಟ್ಗೂ ನನಗೂ ಒಂದಷ್ಟು ನಿಮ್ಮ ಈಗ ಕ್ವಶನ್ ನಿಮ್ಮನ್ನು ಮೊದಲು ಕರೆದಿಲ್ಲ ಅಂತ ಕ್ವಶನ್ ಲೇಟಾಗಿ ಕರೆದ್ರು ಅಂತ ನಿಮ್ಮ ಆಕ್ಷೇಪನ? ಸರ್ ಹಂಗಲ್ಲ, ಯಾವಾಗ ನನಗೆ ಕಾಂಗ್ರೆಸ್ ಅವ್ರ ಜೊತೆ ಸ್ವಲ್ಪ ಕಾಂಪ್ಲಿಕೇಶನ್ ಆಯಿತು ಅದಾದಮೇಲೆ ನನಗೆ ಈ ನೋಟಿಸ್ ಬರುತ್ತೆ ಸರ್. ಅದಕ್ಕಿಂತ ಮುಂಚೆ ಕರೆದ್ರೆ ಅದು ಒಂಥರ ನೀವು SIT ಮೇಲೆ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ, ಅಂದ್ರೆ ನನ್ನನ್ನೇನೋ ಈ ಕಾಂಗ್ರೆಸ್ನವರ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಹುಶಃ ಅದರ ಮುಖ್ಯಸ್ಥರಾಗಿರುವಂಥ BK ಸಿಂಗ್ ಅವರು ಅವರ ಅಂದರೆ ನಮಗೆಲ್ಲ ಗೊತ್ತಿರೋ ಪ್ರಕಾರ ನಾವು ಕೂಡ ಅದರ ಹಿನ್ನೆಲೆಯನ್ನು ನೋಡಿದಾಗ ಅವರಿಗೆ ಅವರದ್ದೇ ಆದಂಥ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಅವರದ್ದೇ ಆದಂಥ ವಿಶೇಷವಾದಂಥ ಗೌರವವಿದೆ. ಮತ್ತು SIT ನಮಗೆ ನಾವು ಪಡೆದಂಥ ಮಾಹಿತಿ ಪ್ರಕಾರ ಅವರು ಆರಂಭದಲ್ಲಿ ಅದನ್ನು ತಗೊಳ್ಳೋಕೆ ಹಿಂದೇಟು ಹಾಕ್ತಾರೆ. ಆಗ ಸ್ವತಃ ಮುಖ್ಯಮಂತ್ರಿಗಳೇ ಇಲ್ಲ, ನೀವು ಅದನ್ನು ತಗೊಳ್ಳೇಬೇಕು, ಯಾವುದೇ ಕಾರಣಕ್ಕೂ ಕೂಡ ನಾವು ಅದರಲ್ಲಿ ಯಾವುದೇ ಹಸ್ತಕ್ಷೇಪಗಳನ್ನು ಮಾಡಲಾರೆವು ಅಂತ ಹೇಳಿದ ನಂತರ ಇದಾದ ನಂತರ ಅನೇಕ ಪೊಲೀಸರನ್ನು ಕೂಡ ನಾವು ಸಂಪರ್ಕ ಮಾಡಿ ಕೇಳಿದ್ವಿ ಇವರು ಹೇಗೆ ಅಂತ ಹೇಳೋದು. ಎಂಥದೇ ಪೊಲೀಸ್ ಆಫೀಸರ್ಸ್ ಕೂಡ ಅವರ ಬಗ್ಗೆ ಒಂದು ಅದ್ಭುತವಾದಂತಹ ಗೌರವವನ್ನು ಇಟ್ಟುಕೊಂಡು ಮಾಹಿತಿಗಳನ್ನು ಕೊಡ್ತಾ ಇದ್ರು. ಸೊ ಹಾಗಾಗಿ ಅವರ ಬಗ್ಗೆ ಒಂದು ಅಪಾರವಾದಂಥ ಗೌರವ ಇದೆ. ಯಾರೋ ಒಬ್ಬ ಕಾಂಗ್ರೆಸ್ನವನು ಅಥವಾ ಯಾರೋ ಒಬ್ಬ BJPಯವನು ಯಾರೋ ಒಬ್ಬ JDSನವನು BK ಸಿಂಗ್ ಅವರಂಥವ್ರ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮದೊಂದು ಅಚಲ ವಿಶ್ವಾಸ. ಎಸ್ ಈಗ ನಮ್ಮೊಂದಿಗೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.